ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಎರಡು ಪುಟ್ಟ ಪುಟ್ಟ ಹೂ ಕುಂಡಗಳನ್ನು. ಅಲಂಕಾರಿಕ ಕುಂಡಗಳಿವು. ಇವುಗಳಲ್ಲಿ ನಾನು ಅಲೋವೆರಾ ಪುಟ್ಟ ಪುಟ್ಟ ಗಿಡಗಳನ್ನು ನೆಡ್ತಾ ಇದ್ದೇನೆ. ಮೊದಲು ಸ್ವಲ್ಪ ಮಣ್ಣು ಮತ್ತು ಕೋಕೋಪೀಟ್ ಅಂದರೆ ತೆಂಗಿನ ನಾರಿನ ಗೊಬ್ಬರವನ್ನು ಹಾಕಿದ್ದೆ ತಳದಲ್ಲಿ. ಎಷ್ಟು ಸುಲಭವಾಗಿ ಒಳಗೆ ಹೋಗ್ತಾ ಇದೆ ನೋಡಿ, ಹಗುರವಾಗಿದೆ ಮಣ್ಣು. ಇದನ್ನು ಹಾಕಿ ಅದರ ಮೇಲೆ ನಾನು ಸ್ವಲ್ಪ ಕೆಮ್ಮಣ್ಣನ್ನು ಹಾಕ್ತೇನೆ. ಇದು ಮನೆಯ ಒಳಗಡೆ ಅಲಂಕಾರಕ್ಕೆ ಇಡುವಂತಹ ಒಂದು ಪುಟ್ಟ ಕುಂಡಗಳು. ನಾನು ಟಿ ವಿಯ ಬಳಿ ಇಡಬೇಕು ಅಂಥೇಳಿ ಇವುಗಳನ್ನು ತಗೊಂಡು ಬಂದಿದ್ದೇನೆ. ನೋಡಿ, ನಾನು ಅಲೋವೆರಾ ಗಿಡಗಳನ್ನು ಪುಟ್ಟ ಸಸಿಗಳನ್ನು ಇದರೊಳಗೆ ತುಂಬಿಡ್ತಾ ಇದ್ದೇನೆ. ಇವು ಮನೆಯ ಒಳಗೆ ಬರುತ್ತೆ, ಮನೆಯ ಹೊರಗಡೆಯೂ ಸಹ ಹಾಕಬಹುದು. ಹೆಚ್ಚಿನ ನೀರಿನ ಅಂಶ ಏನು ಬೇಕಾಗೋದಿಲ್ಲ ಅಲೋವೆರಾಗೆ. ಹಾಗಾಗಿ ಇದನ್ನು ನಾವು ಒಳಾಂಗಣ ಅಲಂಕಾರಕ್ಕೂ ಸಹ ಬಳಸಬಹುದು. ನೋಡಿ, ಈಗ ನಾನು ತಳದಲ್ಲಿ ಸ್ವಲ್ಪ ಮಣ್ಣು, ಮಧ್ಯೆ ಒಂದು ತೆಂಗಿನ ನಾರಿನ ಒಂದು ಗೊಬ್ಬರ, ಅದರ ಮೇಲೆ ಗಿಡ ನೆಟ್ಟ ನಂತರ ಸ್ವಲ್ಪ ಕೆಮ್ಮಣ್ಣನ್ನು ಹಾಕ್ತಾ ಇದ್ದೇನೆ. ಕೆಮ್ಮಣ್ಣನ್ನು ನಾನು ಸ್ವಲ್ಪ ನೀರಿನಲ್ಲಿ ಕಲಿಸ್ಕೊಂಡು ಹಾಕ್ತಾ ಇದ್ದೇನೆ, ಸ್ವಲ್ಪ ಬಿಗಿ ಬರುತ್ತೆ ಅನ್ನೋ ಕಾರಣಕ್ಕೆ. ತೇವಾಂಶನೂ ಸಹ ಇರುತ್ತೆ, ನೀಟಾಗಿ ಕೂತ್ಕೊಳ್ಳುತ್ತೆ ಸಂದಿಯಲ್ಲಿ. ಹಾಗಾಗಿ ಸ್ವಲ್ಪ ನೀರನ್ನು ಬೆರೆಸಿ ನಾನು ತೆಳುವಾಗಿ ಮಣ್ಣನ್ನು ಹಾಕ್ತಾ ಇದ್ದೇನೆ. ಇದು ತುಂಬ ಚಿಕ್ಕ ಕುಂಡ ಆದ್ದರಿಂದ ಸರಿಯಾಗಿ ಅದು ತುಂಬಿಕೊಳ್ಳಿ ಅನ್ನೋ ಕಾರಣಕ್ಕೆ ಈಗ ನಾನು ಗಿಡವನ್ನು ನೆಟ್ಟಿದ್ದೇನೆ, ಮಣ್ಣನ್ನು ಸಹ ಹಾಕಿದ್ದೇನೆ. ಎಲ್ಲ ಮುಗಿದ ಮೇಲೆ ಬುಡದಲ್ಲಿ ಸ್ವಲ್ಪ ಗಾಳಿ ಹೋಗದೆ ಹಾಗೆ ಗಟ್ಟಿಯಾಗಿದೆ, ಸ್ವಲ್ಪ ಅದುಮಬೇಕು. ಅದುಮಿ ನೀರನ್ನು ಹಾಕಿ ನಾನು ಶುದ್ಧವಾಗಿ ಒರೆಸಿಟ್ಟಿದ್ದೇನೆ. ನೋಡಿ, ಪೂರ್ತಿ ಆದ ನಂತರ ಹೇಗೆ ಕಾಣಿಸ್ತಾ ಇದೆ ಅಲೋವೆರಾ ಗಿಡ. ಎಲ್ಲರೂ ಸುಲಭವಾಗಿ ಬೆಳೆಸಬಹುದಾದಂಥ ಗಿಡ ಇದು.